ಗದಗ ಜಿಲ್ಲೆ ಮುಂಡರಗಿಯ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದ 155ನೇ ಜಾತ್ರಾ ಮಹೋತ್ಸವ ಆರಂಭಗೊಂಡಿದೆ. ಉತ್ತರ ಕರ್ನಾಟಕದಲ್ಲಿ ಏನು ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಒಂದು ಮಠ ಅಂತಾನೆ ಹೇಳ್ಬೋದು. ಇವತ್ತೇನು ಉತ್ತರ ಕರ್ನಾಟಕ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನಲ್ಲಿ ಕೂಡ ಸುಮಾರು ವರ್ಷಗಳಿಂದ ಇಲ್ಲಿ ಕಲ್ಲು ಬಂಡೆಯಲ್ಲಿ ಕೂಡ ಅಕ್ಷರ ಜ್ಞಾನವನ್ನು ಕೆತ್ತಿ ಆ ಒಂದು ಕಲ್ಲು ಬಂಡೆ ಇರ್ತಕ್ಕಂಥ ಈ ಒಂದು ಮುಂಡರಗಿ ಪಟ್ಟಣದಲ್ಲಿ ಇವತ್ತು ಅಕ್ಷರ ದಾಸೋಹ ಜೊತೆಗೆ ಅನ್ನ ದಾಸೋಹ ಜೊತೆಗೆ ಸಾಹಿತ್ಯ ದಾಸೋಹದ ಮೂಲಕ ಈ ತಾಲೂಕಿನ ಜೊತೆಗೆ ಇಡೀ ರಾಜ್ಯಾದ್ಯಂತ ಒಂದು ಸಂಚಲನವನ್ನು ಮೂಡಿಸಿರ್ತಕ್ಕಂಥ ಇವತ್ತು ಮುಂಡರಗಿ ಪಟ್ಟಣದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠ ಇದೆ. ಈ ಒಂದು ಜಗದ್ಗುರು ಅನ್ನದಾನೇಶ್ವರ ಸಂಸ್ಥಾನ ಮಠದಲ್ಲಿ ಈಗ 155ನೇ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಒಂದು 155ನೇ ಜಾತ್ರಾ ಮಹೋತ್ಸವದ ಜೊತೆಗೆ ಇಲ್ಲಿ ಅನ್ನದಾನ ಜೊತೆಗೆ ಅಕ್ಷರ ದಾಸೋಹ ಜೊತೆ ಅಲ್ಲದೆ ಪ್ರತಿ ವರ್ಷ ಕೂಡ ಇಲ್ಲಿಯ ಶ್ರೀಗಳು ಇಲ್ಲಿ ತಾಳಿ ಭಾಗ್ಯ ಅಂದರೆ ಇಲ್ಲಿ ಒಂದು ಹೊಸ ಒಂದು ದಾಂಪತ್ಯಕ್ಕೆ ಕಾಲಿಡ್ತಕ್ಕಂಥ ಇವತ್ತು ಬಡವರಿಗೆ ಸರಳ ವಿವಾಹದ ಮೂಲಕ ಬಡವರಿಗೆ ಆರ್ಥಿಕವಾಗಿ ಒಂದು ಸಹಾಯವನ್ನು ಮಾಡತಕ್ಕಂಥ ಕೆಲಸವೂ ಕೂಡ ಶ್ರೀಮಠದಿಂದ ಆಗ್ತಾಯಿದೆ. ಬನ್ನಿ ಇವತ್ತು ನೋಡ್ಬೋದು ಈ ಒಂದು ಶ್ರೀಮಠಕ್ಕೆ ಇವತ್ತು ಕೊಪ್ಪಳ ಇವತ್ತು ಇದು ಮುಂಡರಗಿ ತಾಲೂಕಿನ ಶ್ರೀಮಠ ಅಂತಂದು ಇವತ್ತು ಏನು ಇದೆ. ಬಟ್ ಇಲ್ಲಿ ತಾಲೂಕು ಅಷ್ಟೇ ಅಲ್ಲದೆ ಇವತ್ತು ಕೊಪ್ಪಳ ಜೊತೆಗೆ ಕೊಪ್ಪಳ ಜಿಲ್ಲಾ ಇರ್ಬೋದು, ಇನ್ನು ಬೇರೆ ಬೇರೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜಿಲ್ಲೆ ಘಟಪ್ರಭಾ ಇಂಥ ಅನೇಕ ದೂರದ ಊರುಗಳಿಂದ ಕೂಡ ಇಲ್ಲಿ ಶ್ರೀಮಠದ ಭಕ್ತರು ಇವತ್ತು ಶ್ರೀಮಠದ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಅಜ್ಜನ ಜಾತ್ರೆ, ನಮ್ಮ ಜಾತ್ರೆ, ನಮ್ಮೂರ ಜಾತ್ರೆ ಅಂತಂದೇಳಿ ಆ ಒಂದು ಶ್ರೀಮಠದಲ್ಲಿ ಇವತ್ತು ಸಾಕಷ್ಟು ಭಾಗಗಳನ್ನು ಕೂಡ ಇಲ್ಲಿ ಒಂದು ಅಕ್ಷರವನ್ನು ಕಲಿತು ಇಲ್ಲಿ ಶಿಕ್ಷಣದ ಮೂಲಕ ಉನ್ನತ ಹುದ್ದೆಯನ್ನು ಪಡೆದಿರ್ತಕ್ಕಂಥ ಭಕ್ತಾದಿಗಳು ಕೂಡ ಶ್ರೀಮಠದ ಭಕ್ತಾದಿಗಳಾಗಿದ್ದಾರೆ. ಹಾಗಾಗಿ ಇವತ್ತು ಶ್ರೀಮಠಕ್ಕೆ ಇವತ್ತು ಜಾತ್ರಾ ಪ್ರಯುಕ್ತವಾಗಿ ಇವತ್ತು ಶ್ರೀಮಠಕ್ಕೆ ತಮ್ಮ ಮನಧನ ತಮ್ಮ ಸ್ವಂತ ಭಕ್ತಿಯಿಂದ ಬಂದು ತಮ್ಮ ಒಂದು ನೋಡ್ಬೋದು ಇಲ್ಲಿ ಅಕ್ಕಿ ಇದು ಅನ್ನದಾಸೋಹಕ್ಕೆ ಸಂಗ್ರಹವಾಗಿರ್ತಕ್ಕಂಥ ಅಕ್ಕಿ ಸುಮಾರು 200 ಕ್ವಿಂಟಲ್ ಅಕ್ಕಿ ಇವತ್ತಿಗಾಗಲೇ ಭಕ್ತಾದಿಗಳು ಬಂದು ಇಲ್ಲಿ ಮುಟ್ಟಿಸಿದ್ದಾರೆ. ಇನ್ನೂ ಕೂಡ ಬೇರೆ ಕಡೆ ಅಲ್ಲಿ ಅಡಿಗೆ ಮಾಡಲಿ ಕೂಡ ಈಗ ಸುಮಾರು ಒಂದು 100 ಕ್ವಿಂಟಲ್ ಅಷ್ಟು ಅಕ್ಕಿ ಕೂಡ ಸಂಗ್ರಹವಾಗಿದೆ. ಜೊತೆಗೆ ಜಾತ್ರೆ ನಾಳೆ ನಾಳದು ಇನ್ನೂ 3 ದಿನ ಜಾತ್ರೆ ನಡೆಯುತ್ತೆ. ಹಾಗಾಗಿ ಇನ್ನೂ ಕೂಡ ಇವತ್ತು ಸಾಯಂಕಾಲ ಸುಮಾರು 200 ಕ್ವಿಂಟಲ್ ಅಕ್ಕಿಗಳು ಬರಲಿದೆ. ಜೊತೆ ಈಗಾಗಲೇ ನೀವು ನೋಡಿರ್ಬೋದು ಮುದ್ದೆ, ಮಾಲ್ದಿ, ಸ್ವೀಟು ಎಲ್ಲವೂ ಕೂಡ ಭಕ್ತಾದಿಗಳು ಶ್ರೀಮಠಕ್ಕೆ ತಮ್ಮ ತನುಮನಧನ ಸಹಾಯದಿಂದ 150 ಎಲ್ಲ ಘಟಪ್ರಭದಿಂದ ಬಂದಿತ್ತು. ವರ್ಷ ಎಲ್ಲ ಭಕ್ತಾದಿಗಳು ಕೊಟ್ಟಂತ ಹಲೋ ರೀ. ಹಾಂ ಹೇಳಿ. ನಾಳೆ ಸಾಯಂಕಾಲ ಎಲ್ಲ ಭಕ್ತರು ಕೊಟ್ಟಿದ್ದೇನ್ರಿ ನಾನು ಸ್ವಲ್ಪ ತೆಗೋಣನ್ರಿ. ಹ್ಞೂ ರೀ ತಡಿ. ಹತ್ರ ಯಾವಾಗಿದ್ರಿ ಅಂದ್ರೆ ಭಾರಿ ಚಂದ ಕಾಣೋದು. ಭಾಳ ಇದು ಹಸಿ ಐತೆ, ನೀನು ಉದ್ರಾಗಿತ್ತು ನೋಡ್ರಿ ಎಲ್ಲ ಇರೋ ಹಸಿ ಐತಿಲ್ಲ. ಹಸಿ ಐತ್ರಿ.
ಇದು ಮಿನಿಮಮ್ ಎಷ್ಟು ಕ್ವಿಂಟಲ್ ಐತ್ರಿ ಇದು? 10 ಕ್ವಿಂಟಲ್ ಐತೆ. ಮಿನಿಮಮ್ 9 ರಿಂದ 10 ಕ್ವಿಂಟಲ್ ಬರ್ತದೆ. 10 ಕ್ವಿಂಟಲ್ ಐತಿ. ಇದು ಮುಂಡ್ರಗಿ ಪಟ್ಟಣದ ಹೆಸರೂರು ಕ್ಲಾಸ್ನಲ್ಲಿ ಇರುವಂಥ ವ್ಯಾಪಾರಸ್ಥರು ಹ್ಞೂ ರೀ. ಎಲ್ಲರೂ ಕೂಡಿ ಹ್ಞೂ ರೀ. ಈ ವರ್ಷ 155ನೇ ಅಜ್ಜನ ಜಾತ್ರೆಯಲ್ಲಿ ನಾವು ಬೂಂದಿಯನ್ನು ತಯಾರನ್ನು ಮಾಡಿ ಕೊಟ್ಟೇವೆ ಅಂತ ತಿಳ್ಕೊಂಡು 9 ರಿಂದ 10 ಕ್ವಿಂಟಲ್ ಬೂಂದಿಯನ್ನು ತಯಾರು ಮಾಡಿ ಭಕ್ತರು ತಯಾರು ಮಾಡ್ತಾರೆ. ಇನ್ನೂ ಬರೋದಿದೆ ಇನ್ನು. ಹಲವಾರು ಗ್ರಾಮಗಳಿಂದ ಲಕ್ಕುಂಡಿ, ಕಾಟ್ರಳ್ಳಿ, ಇದು ಲಕ್ಕುಂಡಿಯಿಂದ ಒಂದು 3 ರಿಂದ 4 ಕ್ವಿಂಟಲ್ ಬೂಂದಿ ಬರ್ತದೆ. ಹ್ಞೂ. ಮತ್ತು ಗೊಂಡವಾಳದಿಂದ ಒಂದು 2 ಕ್ವಿಂಟಲ್ ಜಿಲೇಬಿ, ಬೆಲ್ಲದ ಜಿಲೇಬಿ, ಮತ್ತು ಹಲವಾರು ಕಾಟ್ರಳ್ಳಿಯಿಂದ ಬೂಂದೆ, ಲಕ್ಷ್ಮೇಶ್ವರದಿಂದ ಒಂದು 2 ಕ್ವಿಂಟಲ್ ಬೂಂದೆ, ಹಲವಾರು ಗ್ರಾಮಗಳು ಹಳ್ಳಿಗುಡಿಯಲ್ಲಿ ಏನೋ ಬರ್ತದೆ. ಹಳ್ಳಿಗುಡಿಯಿಂದ ಒಂದು 12 ರಿಂದ 15 ಕ್ವಿಂಟಲ್ ಮಾರ್ಲಿ ಬರತ್ತದೆ. ಮಾಲ್ದಿ ಬರ್ತದೆ. ನಿನ್ನೆಲ್ಲ ತಯಾರಿಸಿದ್ದಾರೆ, ಸಂಜೆಗೆ ಬರ್ತದೆ. ರೊಟ್ಟಿ ಇನ್ನೂ ಬರೋದು ಅಂದ್ರೆ ರೊಟ್ಟಿ ಹಲವಾರು ಒಂದು ಈಗ ಸುಮಾರು ಒಂದು 6 ರಿಂದ 7 ಸಾವಿರ ರೊಟ್ಟಿ ಕುಡಿದಾವೆ. ಹಲವಾರು ಇವತ್ತಿನ ದಿವಸ ಎಲ್ಲ ಸ್ಟಾಕ್ ಆಗಿದೆ, ಇನ್ನೂ ಬರೋದಿದೆ. ಬರೋದಿಲ್ಲ. ಹ್ಞೂ ಹ್ಞೂ. ಏನು? ಹಾಂ, ಈಗ ಬಂತ. ಇವತ್ತೇನು ನಾಳೆಯಿಂದ ಏನೋ ನಮ್ಮ ಮುಂಡ್ರಿಗೆಯಲ್ಲಿರ್ತಕ್ಕಂಥ ಶ್ರೀ ಜಗದ್ಗುರು ಅನ್ನದಾನೀಶ್ವರ ಒಂದು ಸಂಸ್ಥಾನ ಮಟ್ಟದ ಜಾತ್ರಾ ಮಹೋತ್ಸವ ಏನು ಆರಂಭವಾಗ್ತಾ ಇದೆ ಅಂತ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ಇವತ್ತು ನೋಡ್ಬೋದು. ಇವತ್ತು ಹಲವಾರು ಭಕ್ತರು ಇಲ್ಲಿ ತಾಲೂಕಿನಲ್ಲಿರ್ತಕ್ಕಂಥಿರ್ಬೋದು, ಬೇರೆ ಬೇರೆ ತಾಲೂಕಿನಿಂದ ಕೂಡ ಭಕ್ತರು ಇವತ್ತು ಏನು ಮಾಡ್ತಿದ್ದಾರಪ್ಪ ಅಂದ್ರೆ ಆ ಮಠಕ್ಕೆ, ಶ್ರೀ ಮಠಕ್ಕೆ ಇವತ್ತು ರೊಟ್ಟಿ ಇರ್ಬೋದು, ಕಾಯಿಪಲ್ಯ ಇರ್ಬೋದು, ಅಕ್ಕಿ ಪ್ಯಾಕೆಟ್ ಇರ್ಬೋದು, ಜೊತೆಗೆ ಸ್ವೀಟ್ ಆಗಿರ್ತಕ್ಕಂಥ ಮಾಲ್ದಿ, ಬುಂದೆವು, ಇದೊಂದು ಇಲ್ಲಿ ನೋಡ್ಬೋದು ನೀವು. ಇದು ಬೇರೆ ಸಿಹಿ ರೂಮು. ಈ ಒಂದು ಸಿಹಿ ರೂಮ್ನಲ್ಲಿ ಇವತ್ತು ಮಾಲ್ದಿ, ಜಿಲಾಬಿ ಈ ರೀತಿ ಸಿಹಿಯನ್ನು ಸಂಗ್ರಹ ಮಾಡಿಟ್ಟಿದ್ದಾರೆ. ಬನ್ನಿ ಹಾಗಿದ್ರೆ ನೋಡೋಣ ಇಲ್ಲಿ ಎಷ್ಟೆಲ್ಲ ಭಕ್ತರು ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥ ಇದೊಂದು ಸ್ವೀಟ್ ರೂಮು ನೋಡ್ಬೋದು ನೀವೀಗ. ಬನ್ನಿ, ಈಗ ಇದೆ ನೋಡಿ, ಇದು ಮಾಲ್ದಿ, ಬುಂದೆ. ಇದು ಬುಂದೆ ಈಗ ಸುಮಾರು ಒಂದು 10 ಕ್ವಿಂಟಾಲ್ ಬುಂದೆ ಇದೆ. ಈ ಬುಂದೆ 10 ಕ್ವಿಂಟಲ್ ಇನ್ನೂ ಕೂಡ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಇನ್ನೂ ಬುಂದೆ ಬರ್ತಾ ಇದೆ. ಏನು 2 ರಿಂದ 3 ದಿನ ಜಾತ್ರೆ ಇದೆ. ಈ ಒಂದು ಜಾತ್ರೆಗೆ ಇಲ್ಲಿ ಭಕ್ತರು ಕೂಡ, ಈ ಒಂದು ಶ್ರೀಮಠದ ಭಕ್ತರು, ಸಾಕಷ್ಟು ಭಕ್ತರು ಕೂಡ ಇಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬನ್ನಿ ಸರ್, ನಮಸ್ತೆ ಸರ್. ಈಗ ಬುಂದೆ ಎಷ್ಟು ಕ್ವಿಂಟಲ್ ಇದೆ ಸರ್ ಸದ್ಯ? ಇದು 9 ರಿಂದ 10 ಕ್ವಿಂಟಲ್ ಬುಂದೆಯನ್ನ ಮುಂಡ್ರಿಗಿ ನಗರದ ಭಕ್ತರು ಮಾಡಿಸ್ಕೊಟ್ಟಿದ್ದಾರೆ. ಇಲ್ಲಿ ಜಿಲಾಬಿ, ಬುಂದಿಗಳನ್ನ ಇವನು ಕೂಡ ಭಕ್ತರೇ ಮಾಡಿಸ್ಕೊಟ್ಟಿದ್ದಾರೆ. ಅಜ್ಜನ ಜಾತ್ರೆಗೆ ಎಷ್ಟು ಕ್ವಿಂಟಲ್ ಇರ್ಬೋದು ಈಗ ಸುಮಾರು ಇವು ಒಂದು ಜಿಲೇಬಿ ಒಂದು 2 ಕ್ವಿಂಟಲ್ ರೀ. ಇವು ಬುಂದೆ ಭಕ್ತರೇ ಕೊಟ್ಟಿದ್ರು. ಅವು ಒಂದು 2 ಕ್ವಿಂಟಲ್ ಲಡ್ಡು. ಇನ್ನೊಬ್ಬರ ಹಲವಾರು ಗ್ರಾಮಗಳಿಂದ, ಲಕ್ಕುಂಡಿ ಗ್ರಾಮದಿಂದ ಒಂದು 3 ರಿಂದ 4 ಕ್ವಿಂಟಲ್ ಇವತ್ತು ಸಂಜೆಗೆ ಬುಂದೆ ಬರ್ತೈತ್ರಿ. ಹಳ್ಳಿಗುಡಿ ಗ್ರಾಮದಿಂದ 12 ರಿಂದ 15 ಕ್ವಿಂಟಲ್ ಮಾದಲಿಯನ್ನ ತಯಾರು ಮಾಡಿದ್ದಾರೆ. ಮಾದಲಿ, ರೊಟ್ಟಿ, ಹಲವಾರು ಬೆಲ್ಲ ಪದಾರ್ಥಗಳನ್ನ ತಗೊಂಡು ಮುಂಡ್ರಿಗಿ ಅಜ್ಜನ ಜಾತ್ರೆಗೆ ಬರ್ತಾ ಇದ್ದಾರೆ. ಎಷ್ಟು ದಿನ ಇದು ಆಗುತ್ತೆ? ಎಷ್ಟು ದಿನದ ಮಟ್ಟ ಊಟ ಈಗ ಸುಮಾರು 3ನೇ ತಾರೀಕಿನಿಂದ ರೀ 12ನೇ ತಾರೀಕಿಂದ ಪ್ರತಿನಿತ್ಯನ ಅಜ್ಜನ ಜಾತ್ರೆಯಲ್ಲಿ ಪ್ರವಚನ ನಡೀತಿದ್ರು. ಸಂಜೆಗೆ ಸುಮಾರು ಒಂದು 7 ರಿಂದ 800 ಸಾವಿರ ಜನ ಮಟ್ಟ ಸಂಜೆ. ಈಗ ಸುಮಾರು ಈಗ ಒಂದು 2 ರಿಂದ 3 ಸಾವಿರ ಜನ ಪ್ರತಿನಿತ್ಯ. ಸುಮಾರು ಜಾತ್ರೆಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಜನ ಕಲಿಬಹುದು ಸರ್? ಸುಮಾರು ಒಂದು 30-40 ಸಾವಿರ ಜನ. ಎಷ್ಟು ಜೋಡಿ ಸಾಮೂಹಿಕ ಅದು ಸರ್? 25 ಜೋಡಿ ಸಾಮೂಹಿಕ. 25 ಜೋಡಿ ಮೊದಲ ಜೋಡಿ ಬಂದಿರ್ತಕ್ಕಂಥ ಭಕ್ತಾದಿಗಳು ಇನ್ನೂ ಇಷ್ಟೆಲ್ಲ ಪ್ರಮಾಣದಲ್ಲಿ ಇನ್ನೂ ಬರೋದಿಲ್ಲ. ಜಾತ್ರೆಗೆ ಬಂದಿರ್ತಕ್ಕಂಥ ಭಕ್ತರು ಈ ರೀತಿಯಾಗಿ ಕೊಡ್ತಾ ಇದ್ದಾರೆ. ಇಲ್ಲಿ ಹಲವಾರು ಜಿಲ್ಲೆಗಳಿಂದ, 4 ಜಿಲ್ಲೆಗಳಿಂದ, ಕೊಪ್ಪಳ ಜಿಲ್ಲೆಯಿಂದ, ಗಂಗಾವತಿ, ಕೊಪ್ಪಳ, ಇಟ್ನಾಳ, ಹಲವಾರು ಬೆಲ್ಲ, ಎಲ್ಲ ಕೂಡ ಬಂದಿದೆ. ಇವೆಲ್ಲ ಅಕ್ಕಿ ಪ್ಯಾಕೆಟ್ ಏನ್ರಿ ಇವೆಲ್ಲ? ಇವೆಲ್ಲ ಜಾತ್ರಾ ಅಂದ್ರೆ ಮುಂಡ್ರಿಗಿ ಅನ್ನದಾನೇಶ್ವರ 155ನೇ ಜಾತ್ರಾ ಮಹೋತ್ಸವಕ್ಕೆ ರೀ ಕೊಪ್ಪಳ ಜಿಲ್ಲೆಯಿಂದ ಕೊಪ್ಪಳ, ಗಂಗಾವತಿ, ಕಾಟ್ರಳ್ಳಿ, ಹುಲಿಗಿ, ಇಟ್ನಾಳ, ಬೇವಿನಹಳ್ಳಿ ಇಂಥ ಎಲ್ಲ ಗ್ರಾಮಸ್ಥರಿಂದ ಮತ್ತು ಇಲ್ಲಿ ನಮ್ಮ ಮುಂಡ್ರಿಗಿ ಗದಗ ಜಿಲ್ಲಾ ಸುತ್ತಮುತ್ತಲ ಗ್ರಾಮಗಳಿಂದ ಸುಮಾರು ಒಂದು 300-400 ಪ್ಯಾಕೆಟ್ ವರ್ಷ ಜಾತ್ರೆಗೆ ಅಕ್ಕಿಯನ್ನು ಜಾತ್ರೆಗೆ, ಅಜ್ಜನ ಜಾತ್ರೆಗೆ ಕೊಡು ಮಾಡ್ತಾರೆ ಭಕ್ತರು. ಕೊಪ್ಪಳ ಜಿಲ್ಲೆಯಿಂದ, ಕೊಪ್ಪಳ ಜಿಲ್ಲಾ ಆಯ್ತು,
ಮತ್ತು ಗದಗ ಜಿಲ್ಲಾ ಸುತ್ತಮುತ್ತಲ ಗ್ರಾಮದಿಂದ ಬೇರೆ ಬೇರೆ ಕಡೆಯಿಂದ ನಾವು ಒಂದು 300ರಿಂದ 400 ಅಕ್ಕಿ ಪಾಕೆಟ್ ಇನ್ನೂ ಬರೋದೈತೆ ಇಷ್ಟ ಇನ್ನೂ ಬರೋದಿದೆ ಇನ್ನು ಸಾಕಷ್ಟು ಬರ್ತದೆ. ಸ್ವಇಚ್ಛೆಯಿಂದ 1-2 ಪಾಕೆಟ್ ಕೊಡೋ ಸಂಖ್ಯೆನೂ ಹೆಚ್ಚಾಗಿದೆ. ಈಗ ಮಿನಿಮಮ್ ಅಂದ್ರು ಒಬ್ಬರೇ ಭಾಳ ಅಂದ್ರೆ ಎಷ್ಟು ಕೊಟ್ಟಿದ್ದಾರೆ ಈಗ 1 ಗ್ರಾಮದವರು? ಈಗ ಗಂಗಾವತಿ ಕೊಪ್ಪಳ ಮಿಲ್ನಿಂದ ಒಂದು 25, 26, 105, 50 ಈ ತರ ಒಂದೊಂದು ಹಂತದ ಈಗ ಅಲ್ಲಿ ಒಂದಿಷ್ಟು ಇದ್ದು ಅವು ಒಬ್ಬರೇ ಕೊಟ್ಟಿದ್ವಾ ಹೇಗ್ರಿ ಅಲ್ಲಿದ್ದು ಅಕ್ಕಿ ಪಾಕೆಟ್? ಅವೆಲ್ಲ ಭಕ್ತರೆಲ್ಲರೂ ಸೇರಿ ಕೂಡಿ ಸಂಗ್ರಹ ಮಾಡ್ಕೊಂಬಂದು ಕೊಟ್ಟಿದ್ರು. ಅವಲಕ್ಕಿ, ಬೆಲ್ಲ, ಶೇಂಗಾ ಕಾಳು, ಎಣ್ಣೆ ಎಲ್ಲ ಪದಾರ್ಥಗಳನ್ನು ಅಜ್ಜನ ಮಠಕ್ಕೆ ಸ್ವಇಚ್ಛೆಯಿಂದ ವರ್ಷ ಇರುತ್ತೆ. ಇದು ತಾವೇನು ಬೆಳಿತಾರೆ ಭಕ್ತರು ಎಲ್ಲರೂ ಸಲ್ಲಿಸ್ತಾರೆ. ಉಪ್ಪಿನಕಾಯಿ ತೊಗೊಂಡು ಇಲ್ಲಿ ಅಧ್ಯಕ್ಷರಿದ್ದಾರೆ, ಬನ್ನಿ ಮತ್ತು ಸಂಸಾರ ಮಾಡ್ತಿದ್ದಾರೆ. ಇವತ್ತು ಶ್ರೀಮಠಕ್ಕೆ ಇವತ್ತು ನೋಡ್ಬೋದು ಅಪಾರ ಪ್ರಮಾಣದ ಇವತ್ತು ಅಕ್ಕಿ ಪಾಕೆಟ್ ಬಂದಿವೆ, ಎಲ್ಲ ಬಂದಿವೆ. ಇನ್ನೂ ಕೂಡ ಇನ್ನೂ ಬರೋದಿದೆ. ಜೊತೆಗೆ ಇದೆಲ್ಲ ನೋಡಿದಾಗ ಈ ಒಂದು ಭಕ್ತರು ಆಗಿರ್ಬೋದು, ಭಕ್ತರ ಒಂದು ಅಂದ್ರೆ ಭಕ್ತಿಯಲ್ಲಿ ಎಂತ ಶಕ್ತಿ ಇದೆ ಎಂಬುದನ್ನ ತೋರಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಸರ್ ಈಗ ಏನ್ ಹೇಳಕ್ ಬಯಸ್ತಾರೆ ತಾವು? ಶ್ರೀಮಠ ಇವತ್ತು ಕೇವಲ ಧಾರ್ಮಿಕ ಕಾರ್ಯಕ್ಕೆ ಮಾತ್ರ ಮೀಸಲಲ್ಲ, ಅನೇಕ ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು ಎಲ್ಲ ಹಂತಗಳಲ್ಲಿ ಕೂಡ ಶ್ರೀಮಠ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿತ್ತು. ಇಲ್ಲಿ ಅನೇಕ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಶ್ರೀಗಳು ಸಾಮೂಹಿಕ ವಿವಾಹವನ್ನು ನೆರವೇರಿಸಿದ್ದಾರೆ. ಇಲ್ಲಿ ನಿರಂತರವಾಗಿ ಅನ್ನದಾಸೋಹ ಮಾತ್ರ ನಮಗೆಲ್ಲ ಗೊತ್ತಿರಲಿ, ಶ್ರೀಮಠದಲ್ಲಿ ನಿರಂತರವಾಗಿ ಅನ್ನದಾಸೋಹ ನಡೆದುಕೊಂಡೇ ಬಂದಿತ್ತು. ಹೆಂಗೆ ಅನ್ನದಾನೀಶ್ವರ ಅನ್ನುವಂಥ ನಾಮಕ್ಕೆ ಅದರ ಪೂರ್ವಜ ಅಜ್ಜೋರು ಅಂದ್ರೆ ಮನುಷ್ಯರು ಇವತ್ತು ಅತ್ಯಂತ ಕುರುಬರವರಿಗೆ ಅನ್ನದಾನವನ್ನು ಮಾಡೋದ್ರ ಮುಖಾಂತರ ಅವತ್ತು ಕೇವಲ ಒಂದೇ ಒಂದು ಬಟ್ಟಲಿನಲ್ಲಿ ಇಡೀ ಆ ಸಮೂಹದ ಅನ್ನದಾನವನ್ನು ಮಾಡೋದಕ್ಕೆ ಆ ಪೂಜ್ಯರಿಗೆ ಅನ್ನದಾನೀಶ ಅಂತ ಹೇಳಿ ನಾಮಕರಣ ಬಂತು. ಹಾಗಾಗಿ ಆ ಒಂದು ಪರಂಪರೆ ಇವತ್ತು ಕೂಡ ಶ್ರೀಮಠದಲ್ಲಿ ನಡೆದುಕೊಂಡು ಬಂತು. ಇಲ್ಲಿ ಪ್ರತಿ ದಿವಸ ಅನ್ನದಾಸೋಹ ನೆರವೇರ್ತದೆ. ಜೊತೆಗೆ ಮುಂಡ್ರಿ ಅಂದ್ರೆ ಬರದ ನಾಡು, ಕಲ್ಲು ಬಂಡಿಗಳ ಒಂದು ನಾಡು ಅಂತ ಹೇಳ್ತಾರೆ. ಇಂಥ ಒಂದು ಮೊದಲ ಬರದ ನಾಡು ಏನು ಕಲ್ಲು ಬಂಡಿಗಳ ನಾಡಿನಲ್ಲಿ ಅಕ್ಷರವನ್ನು ಅರಿವಿಸಿರ್ತಕ್ಕಂಥ ಸಾಧನೆ ಶ್ರೀಮಠ ಅಂತ ಹೇಳ್ತಾರೆ. ಒಂದು ಉಕ್ತಿ ಇದೆ, ಕೊಡಗಿರಿ ಕಲ್ಲಿಗೆ ಕಾಮಧೇನು, ನೀರಿಗೆ ನಿಧಾನ ಅನ್ನುವಂಥ ಒಂದು ಉಕ್ತಿ ಮೊದಲಿಂದಲೂ ಬಂದಿದೆ. ಯಾಕಂದ್ರೆ ಶ್ರೀಮಠದಲ್ಲಿ ಅನೇಕ ವಿಷಯಗಳನ್ನು ಒಳಗೊಂಡಂಥ ಜಾತ್ರೆ ನಮ್ದಾಗಿರೋದ್ರಿಂದ ಇಲ್ಲಿ ಅನೇಕ ವಿಷಯಗಳನ್ನು ಸಂಗ್ರಹಿಸಿ ಜಾತ್ರೆಗಳಲ್ಲಿ ಕಾರ್ಯಕ್ರಮವನ್ನು ನಾವು ನೆರವೇರಿಸ್ತಾ ಇದ್ದೀವಿ. ಮೊದಲನೇ ದಿವಸ ಆರೋಗ್ಯಕ್ಕಾಗಿ ಒಂದು ಕಾರ್ಯಕ್ರಮವನ್ನು ಮೀಸಲಾಗಿದ್ವಿ. ಎರಡನೇದು ಪರಿಸರಕ್ಕಾಗಿ ನಾವು ಆ ಒಂದು ದಿವಸವನ್ನು ಮೀಸಲಾಗಿದ್ವಿ. ಮೂರನೇ ದಿವಸ ಮಹಿಳೆಯರಿಗಾಗಿ, ಯಾಕಂದ್ರೆ ಪ್ರತಿಯೊಂದು ಹಂತದಲ್ಲಿ ಇವತ್ತು ನಮ್ಗೆ ಮಹಿಳೆಯರು ಸಹಾಯವನ್ನು ಮಾಡೋದ್ರಿಂದ ಅವರಿಗೆ ಕೂಡ ನಾವೊಂದು ಮಹಿಳಾ ಸಮಾವೇಶ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೀವಿ. ಇಲ್ಲ ನಾಲ್ಕನೇದಾಗಿ ಅರಣ್ಯ ಸಂಪತ್ತಿನ ರಕ್ಷಣೆಗಾಗಿ ಕೂಡ ಒಂದು ನಾವು ಆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇನ್ನು ಇದ್ರ ಜೊತೆಗೆ ಸಾಂಸ್ಕೃತಿಕರು ಕೂಡ ಅಷ್ಟೇ ಅವಶ್ಯ ಅಂತ ಹೇಳಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಒಂದು ದಿವಸ ನಾವು ಹಮ್ಮಿಕೊಂಡಿದ್ದು. ಅನೇಕ ದೊಡ್ಡ ದೊಡ್ಡ ಮಠಾಧೀಶಗಳು ಬಂದು ತಮ್ಮ ಸಂದೇಶಗಳನ್ನು ಕೊಡ್ತಾರೆ. ಅದ್ರ ಜೊತೆಗೆ ಅನೇಕ ಆರೋಗ್ಯ ತಪಾಸಣೆ ಇರ್ಬೋದು, ರಕ್ತದಾನ ಶಿಬಿರ ಇರ್ಬೋದು, ಹಿಂಗೆ ಅನೇಕ ಯೋಗ ಇರ್ಬೋದು, ಹಿಂಗೆ ಆರೋಗ್ಯಕವಾಗಿ ಏನು ವಿಷಯಗಳಿದಾವೋ ಆ ಎಲ್ಲ ವಿಷಯಗಳು ಶ್ರೀಮಠದಲ್ಲಿ ನೆರವೇರ್ತಾ ಇದ್ದಾವೆ. ನೋಡಿದ್ರಲ್ಲ ಭಕ್ತರೇ, ನೋಡಿದ್ರಲ್ಲ ವೀಕ್ಷಕರೇ, ಇದು ಶ್ರೀಮಠದಿಂದ ನಡೆದಿರ್ತಕ್ಕಂಥ ಧಾರ್ಮಿಕ ಕಾರ್ಯಗಳು. ಇದು ಜಾತ್ರಾ ಮಹೋತ್ಸವ ಅಂದ್ರ ಕೇವಲ ಬಂದು ಒಂದು ಜಾತ್ರೆ ಮಾಡೋದಂತಲ್ಲ. ಈ ಜಾತ್ರೆಯೊಳಗೆ ಏನೆಲ್ಲ ಕಾರ್ಯಕ್ರಮಗಳಿವೆ ಅನ್ನೋದು ನೋಡ್ಬೋದು. ರಕ್ತದಾನ ಶಿಬಿರ, ಇವತ್ತು ಒಂದು ಪ್ರಾಣವನ್ನು ಉಳಿಸಲಿಕ್ಕೆ ರಕ್ತದಾನ ತುಂಬ ಅವಶ್ಯಕತೆಯಾಗಿದೆ. ಹಾಗಾಗಿ ಪ್ರತಿ ವರ್ಷ ಕೂಡ ಇಲ್ಲಿ ರಕ್ತದಾನ, ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ, ಜೊತೆಗೆ
ತೇರಿಗೆ ಬಂದು ಇಲ್ಲಿ ಬೇರೆ ಉತ್ತತ್ತಿ ಒಯ್ಯೋದು ಅಷ್ಟೇ ಅಲ್ಲ, ಶ್ರೀ ಅನ್ನದಾನೇಶ್ವರನ ಒಂದು ಮಠದಲ್ಲಿ ಈ ರೀತಿ ಸಾಮಾಜಿಕ ಕಾರ್ಯಗಳು ಜೊತೆಗೆ ಇನ್ನೊಂದರ ಜೀವಕ್ಕೆ ಒಂದು ಪ್ರೇರಣೆ ನೀಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಶ್ರೀಮಠ ಮಾಡಿಕೊಂಡು ಬಂದು ಇಲ್ಲಿ ಹಲವಾರು ಈಗ ಸುಮಾರು ವರ್ಷಗಳಿಂದ ಕೂಡ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಈ ಭಾಗದಲ್ಲಿ ಹೆಚ್ಚಿನ ಒಂದು ಅದಲ್ಲದೆ ಸಾಹಿತ್ಯದಲ್ಲೂ ಕೂಡ ಶ್ರೀಮಠ ಇವತ್ತು ವಿಶೇಷವಾಗಿರ್ತಕ್ಕಂಥ ಅನೇಕ ಕೊಡುಗೆಗಳನ್ನು ಕೊಟ್ಟು ಗ್ರಂಥ ಬಿಡುಗಡೆ ಕೂಡ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಆಗ್ತಾ ಇದೆ. ಹಾಗಾಗಿ ಇನ್ನೂ ಕೂಡ ಈ ಮಠಕ್ಕೆ ಇನ್ನೂ ಹೆಚ್ಚಿನ ಭಕ್ತಾದಿಗಳು ಇನ್ನೂ ಕೂಡ ಒಂದು ಮಠದ ಭಕ್ತರ ಆಗಿ ಸೇವೆ ಸಲ್ಲಿಸೋದಕ್ಕೂ ಕೂಡ ಬರುವಂತ ಒಂದು ಅನಿಸಿಕೆ ಕೂಡ ಇವತ್ತು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿದಲ್ಲ, ಬನ್ನಿ ಇನ್ನು 2 ದಿನದ ಜಾತ್ರೆ ಇದೆ, ಯಾವ ರೀತಿ ತಯಾರಿ ಇದೆ ಎಂಬುದನ್ನೆಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀವಿ.